ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿ ಪಾರ್ವತಿಯವರಿಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಇಡಿ ಸಲ್ಲಿಸಿದಂತಹ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಈ ಮೂಲಕ ಮೂಡಾ ಪ್ರಕರಣದಲ್ಲಿ ಸಿಎಂ ಪತ್ನಿಗೆ ಸುಪ್ರೀಂ ಕೋರ್ಟ್ ಮುಕ್ತಿಯನ್ನು ಕೊಟ್ಟಿರುವಂಥದ್ದು. ಸಿಎಂ ಪತ್ನಿ ವಿರುದ್ಧದ ಮೂಡಾ ಪ್ರಕರಣದ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿತ್ತು. ವಿಚಾರಣೆಯನ್ನು ನಡೆಸಿದಂತಹ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆಯಾಗಿತ್ತು. ಅದಾದ ಮೇಲೆ ಇಡಿ ಸಮನ್ಸ್ ಅನ್ನು ಮಾಡಿತ್ತು. ಇಡಿಯನ್ನ ತರಾಟೆಗೆ ತೆಗೆದುಕೊಂಡಿದೆ ಸುಪ್ರೀಂ ಕೋರ್ಟ್ ಅನ್ನೋದು ಗೊತ್ತಾಗ್ತಾ ಇದೆ. ಮತದಾರರ ಮುಂದೆ ರಾಜಕೀಯ ನಡಿಲಿ, ಇದರಲ್ಲಿ ನಿಮ್ಮನ್ನ ಯಾಕೆ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದೆ ಸುಪ್ರೀಂ ಕೋರ್ಟ್. ಇಡಿಗೆ ಪ್ರಶ್ನೆಯನ್ನ ಮಾಡಿರುವಂತಹದ್ದು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು. ದಯವಿಟ್ಟು ರಾಜಕೀಯವನ್ನ ಮಾಡಬೇಡಿ ಅನ್ನುವಂತಹ ಅರ್ಥದಲ್ಲೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗಿದೆ. ಮೂಡಾ ಪ್ರಕರಣದಲ್ಲಿ ಒಂದು ಕಡೆ ಸಿಎಂ ಪತ್ನಿ ಪಾರ್ವತಿಯವರಿಗೆ ಮುಕ್ತಿ ಸಿಕ್ಕರೆ, ಮತ್ತೊಂದು ಕಡೆ ಇಡಿ ಇನ್ವೆಸ್ಟಿಗೇಷನ್ ಅನ್ನೇ ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಿದೆ. ಸಿಎಂ ಪತ್ನಿಗೆ ಮೂಡಾ ರಿಲೀಫ್. ಮೂಡಾ ಪ್ರಕರಣದಲ್ಲಿ ಸಿಎಂ ಪತ್ನಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂತಹದ್ದು. ಮೂಡಾ ಪ್ರಕರಣದ ಇಡಿ ವಿಚಾರಣೆಯನ್ನೇ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಇಡಿಗೆ ಸುಪ್ರೀಂ ಕೋರ್ಟ್ ಈ ಸಂದರ್ಭದಲ್ಲಿ ಕಾರ್ಯವೈಖರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಾಟೆಗೆ ತೆಗೆದುಕೊಂಡಿದೆ. ಇಡಿಗೆ ಸುಪ್ರೀಂ ಕೋರ್ಟ್ ಇವತ್ತು ತರಾಟೆಗೆ ತೆಗೆದುಕೊಂಡಿರುವಂತಹದ್ದು ಮತದಾರರ ಮುಂದೆ ರಾಜಕೀಯ ನಡಿಲಿ, ಇದರಲ್ಲಿ ನಿಮ್ಮನ್ನ ಯಾಕೆ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಖಾರವಾಗಿ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ಇಡಿಗೆ ಸುಪ್ರೀಂ ಕೋರ್ಟ್ ನೇರವಾದಂತಹ ಪ್ರಶ್ನೆ ಮಾಡಿರುವಂತಹದ್ದು. ಇಡಿ ಕಾರ್ಯವೈಖರಿಗೆ ಸುಪ್ರೀಂ ಕೋರ್ಟ್ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಕಾರ್ಯವಿಧಾನವನ್ನು ಪ್ರಶ್ನಿಸುವಂತಹ ಕೆಲಸವನ್ನ ಮಾಡಿದೆ. ಇಡಿ ಕಾರ್ಯವೈಖರಿಗೆ ಸುಪ್ರೀಂ ಕೋರ್ಟ್ ಆಕ್ಷೇಪ. ಮೂಡಾ ಪ್ರಕರಣದಲ್ಲಿ ಸಿಎಂ ಪತ್ನಿಗೆ ಬಿಗ್ ರಿಲೀಫ್. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಏನಾಯ್ತು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅಂತ ಹೇಳಿ? ಪ್ರೇಮ್, ನೋಡಿ, ಮೂಡಾದಲ್ಲಿ ಅಕ್ರಮ ನಿವೇಶನ ಹಂಚಿಕೆ ಮಾಡಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಆರೋಪಿಸಿ ಏನು ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಕೂಡ ದೂರನ್ನು ದಾಖಲಿಸಿಕೊಂಡಿತ್ತು. ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಮತ್ತೆ ಸಚಿವರಾಗಿರುವಂಥ ಭೈರತಿ ಸುರೇಶ್ಗೆ ಸಮನ್ಸ್ ಅನ್ನು ಜಾರಿ ಮಾಡಲಾಗಿತ್ತು. ಈ ಸಮನ್ಸ್ ಅನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿ ಈ ಸಮನ್ಸ್ ಅನ್ನು ರದ್ದು ಮಾಡುವಂಥ ಕೆಲಸವನ್ನ ಮಾಡಿತ್ತು. ಮತ್ತೆ ಯಾವುದೇ ವಿಚಾರಣೆಗೆ ತೆರಳುವಂಥ ಅಗತ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನು ಕೊಟ್ಟಿತ್ತು. ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶವನ್ನ ಪ್ರಶ್ನೆ ಮಾಡಿ ಇಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. ಇವತ್ತು ಆ ಅರ್ಜಿ ಮುಖ್ಯ ನ್ಯಾಯಮೂರ್ತಿಗಳಾದಂಥ BR ಗವಾಯಿ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆಗೆ ಬಂದಿತ್ತು. ಆ ವಿಚಾರಣೆ ಸಂದರ್ಭದಲ್ಲಿ BR ಗವಾಯಿ ಅವರು ಬಹಳಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತದ್ದನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಇಡಿ ವಿಚಾರದಲ್ಲಿ ಬಹಳಷ್ಟು ಆಕ್ಷೇಪಗಳನ್ನ ಎತ್ತಿರುವಂತದ್ದು. ನನಗೆ ಈ ಹಿಂದೆ ಸ್ವಲ್ಪ ಅನುಭವಗಳಿದೆ. ಈ ಅನುಭವಗಳ ಪ್ರಕಾರ ನೋಡಿದ್ರೆ ಇಡಿ ರಾಜಕೀಯವಾಗಿ ಬಳಕೆ ಆಗ್ತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನೀವು ರಾಜಕೀಯಕ್ಕಾಗಿ ಯಾಕೆ ಬಳಕೆ ಆಗ್ತಿದ್ದೀರಿ ಅನ್ನುವಂಥ ನಿಟ್ಟಿನಲ್ಲಿ ಇಡಿಗೆ ಖಾರವಾಗಿ ಪ್ರಶ್ನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ. ಮತದಾರರ ಮುಂದೆ ರಾಜಕೀಯ ಮಾಡುವಂಥದ್ದು ಏನಾದರೂ ಇದ್ರೆ ಅದನ್ನು ಮತದಾರರ ಮುಂದೆ ಮಾಡಬಹುದು. ಆದ್ರೆ ಒಂದು ಸಾರ್ವಜನಿಕ ಸಂಸ್ಥೆಯನ್ನ ಬಳಕೆ ಮಾಡಿಕೊಳ್ಳುವಂಥದ್ದು ಸೂಕ್ತ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪರೋಕ್ಷವಾಗಿ ಕೇಂದ್ರ ಸರ್ಕಾರಕ್ಕೂ ಒಂದು ರೀತಿಯಾದಂತಹ ಟೀಕೆಯನ್ನ ಮಾಡುವಂತ ಕೆಲಸವನ್ನ ಮಾಡಿದೆ. ಸೊ ನಮ್ಗೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಗೊತ್ತಿರುವಂಥದ್ದು. ಏನೇ ರಾಜಕೀಯ ಇದ್ರೂ ಕೂಡ ಅದು ಮತದಾರರ ಮುಂದೆ
ಆಗಬೇಕು, ಆದರೆ ನೀವು ಏಕೆ ಬಳಕೆ ಆಗ್ತಿದ್ದೀರಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡುತ್ತೆ. ಈ ಸಂದರ್ಭದಲ್ಲಿ ಇಡಿ ಪರವಾಗಿ ಹಾಜರಾಗಿದ್ದಂತಹ ವಕೀಲ VS ರಾಜು ಅವರು ಈ ಒಂದು ಅರ್ಜಿಯನ್ನು ನಾವು ಹಿಂದೆ ಪಡಿತೀವಿ ಅಂತ ಹೇಳ್ತಾರೆ. ಅದಕ್ಕೂ ಮುಂಚೆ ಈ ಒಂದು ಅರ್ಜಿಯನ್ನು ನಾವು ವಜಾ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಿತ್ತು. ಆದರೆ ಮಧ್ಯಪ್ರವೇಶ ಮಾಡಿದಂಥ ಇಡಿ ಪರ ವಕೀಲರು ಈ ಒಂದು ಅರ್ಜಿಯನ್ನು ನಾವು ಹಿಂದೆ ಪಡಿತೀವಿ ಅಂತ ಹೇಳಿದ ಮೇಲೆ ಈ ಒಂದು ಪ್ರಕರಣವನ್ನು ಈಗ ಇತ್ಯರ್ಥಪಡಿಸಿರುವಂಥದ್ದು. ಸೊ ಅಲ್ಲಿಗೆ CM ಪತ್ನಿ ಪಾರ್ವತಿ ಮತ್ತು ಸಚಿವ ಭೈರತಿ ಸುರೇಶ್ ವಿರುದ್ಧ ಏನು ಇಡಿ ವಿಚಾರಣೆಗೆ ಏನು ಕರೆದಿತ್ತು ಅಥವಾ ವಿಚಾರಣೆಯನ್ನು ನಡೆಸಬೇಕು ಅಂತ ಏನು ಪ್ಲಾನ್ ಅನ್ನು ಮಾಡ್ಕೊಂಡಿತ್ತು, ಅದೆಲ್ಲವಕ್ಕೂ ಕೂಡ ಹಿನ್ನಡೆ ಆಗಿರುವಂಥದ್ದು. ಇಡಿಗೆ ಈ ಒಂದು ಮೂಡಾ ಪ್ರಕರಣದಲ್ಲಿ ಬಹಳ ದೊಡ್ಡ ಹಿನ್ನಡೆ ಅಂತಾನೂ ಹೇಳ್ಬೋದು.